ಮೊದಲನೇ ದಿನ ಬಂದಿದ್ರೆ 5 ದಿನಕ್ಕೆ ಲಗೇಜ್ ಇಟ್ಕೊಂಡು ಹೋಗ್ತಿದ್ರು. 50 ದಿನ ಕಳೆದ್ಮೇಲೆ ಬಂದಿದ್ದೀರಿ, ಅದಕ್ಕೆ ಅದೃಷ್ಟ ಮಾಡಿದ್ದೀರಿ. ಎಸ್, ನಮಸ್ಕಾರ ಸ್ನೇಹಿತರೆ. ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ನಮ್ಮ ರಜತ್ ಅವ್ರಿಗೂ ಮತ್ತೆ ಚೈತ್ರ ಕುಂದಾಪುರ ಅವ್ರಿಗೂ ಮೋಗಿಯದ ಜಗಳ ಅಂತಂದ್ರು ತಪ್ಪಾಗೋದಿಲ್ಲ ಕಣ್ರಿ. ಯಾಕೆ ಅಂತಂದ್ರೆ ನೀವೆಲ್ಲರೂ ನೋಡ್ತಾ ಇರೋ ಹಾಗೆ ದಿನಕ್ಕೂ ತಾರಕಕ್ಕೆ ಇರ್ತಾ ಇದೆ. ಇದು ಬಿಗ್ ಬಾಸ್ ಮನೆಗೆ ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೂ ಈ ಜಗಳ ಕಂಟಿನ್ಯೂ ಆಗುತ್ತೆ ಅಂತ ಕೆಲವು ಊಹಾಪೋಹಕಗಳ ಮಾತುಗಳು ಸೃಷ್ಟಿಯಾಗ್ತಾ ಇದೆ. ಅಂದಾಗೆ ನಮ್ಮ ಚೈತ್ರ ಕುಂದಾಪುರ ಅವರು ಮತ್ತೆ ರಜತ್ ಅವರಿಗೂ ಯಾವ ವಿಚಾರಕ್ಕೆ ಜಗಳ ಬಂತು ಅಂತ ನೀವೆಲ್ಲರೂ ನೋಡೇ ಇರ್ತೀರಿ. ಅದರಲ್ಲೂ ನಮ್ಮ ರಜತ್ ಅವರಂತೂ ಬಂದಾದ್ಮೇಲೆ ಚೈತ್ರ ಕುಂದಾಪುರ ಅವ್ರನ್ನ ರುಬ್ಬಿ ಬಿಸಾಕ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಮತ್ತೆ ನಮ್ಮ ಚೈತ್ರ ಕುಂದಾಪುರ ಅವರು ಅಷ್ಟೇ, ನಾನೇನು ಕಮ್ಮಿ ಇಲ್ಲ ಸ್ವಾಮಿ, ನಾನು ಕೂಡ ರುಬ್ತೀನಿ ತಡಿ ಅಂತ ರುಬ್ತಲೇ ಇದ್ದಾರೆ. ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಜಗಳದಿಂದ TRP ಅಂತೂ ರೈಸ್ ಆಗ್ತಾ ಇದೆ ಅಂತಂದ್ರೆ ತಪ್ಪಾಗೋದಿಲ್ಲ ಕಣ್ರಿ. ಯಾಕೆಂದ್ರೆ ನಮ್ಮ ರಜತ್ ಅವರು ಚೈತ್ರ ಕುಂದಾಪುರ ಅವ್ರಿಗೆ ಮಾತಾಡೋ ಶೈಲಿ ಆಗಿರುತ್ತೆ. ಎಸ್, ಇನ್ನು ಇವತ್ತಿನ ವಿಚಾರಕ್ಕೆ ಬಂದ್ಬಿಡೋಣ. ಚೈತ್ರ ಕುಂದಾಪುರ ಅವರು ಮತ್ತೆ ರಜತ್ ಅವರು ಒಂದು ಟಾಸ್ಕ್ ಇರುತ್ತೆ. ಟಾಸ್ಕ್ ಅಂದ್ರೆ ನಮ್ಮ ರಜತ್ ಅವರು ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಅವರು ಕ್ಯಾಪ್ಟನ್ಸ್ ಆಗಿದ್ದಾರೆ. ಕ್ಯಾಪ್ಟನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಕ್ಯಾಪ್ಟನ್ಗೆ ಏನೇನೆಲ್ಲ ಅಧಿಕಾರ ಇರುತ್ತೆ ಅನ್ನೋದನ್ನ ಇಷ್ಟು ದಿನಗಳ ಕಾಲ ಯೂಸ್ ಮಾಡ್ಕೊಂಡಿರೋರಲ್ಲಿ ನಮ್ಮ ಉಗ್ರ ಮಂಜು ಅವರು ಅಗ್ರಗಣ್ಯ ಸ್ಥಾನದಲ್ಲಿದ್ದಾರೆ. ಇನ್ನು ನಮ್ಮ ರಜತ್ ಅವರು ಕೇಳಬೇಕಾಗಿರೋ ರಿಯಾಲಿಟಿ ಶೋನಲ್ಲಿದ್ದಾಗಲೇ ಅದ್ಭುತವಾಗಿ ಆಟ ಆಡಿ ಎಲ್ಲರ ಜೊತೆ ಜಗಳ ಆಡೋದ್ರಲ್ಲಿ ಪಂಟರಾಗಿದ್ದಂಥ ನಮ್ಮ ರಜತ್ ಅವರು ಈಗ ಅವ್ರ ಕೈಲಿ ಕ್ಯಾಪ್ಟನ್ಸಿ ಇದೆ. ಕ್ಯಾಪ್ಟನ್ಸಿಯಿಂದ ಚಟ್ನಿ ಮಾಡೋದಂತೂ ಪಕ್ಕ ಅಂತಂದ್ರೆ ತಪ್ಪಾಗೋದಿಲ್ಲ. ಏನು ಇವತ್ತು ನಮ್ಮ ಚೈತ್ರ ಕುಂದಾಪುರ ಅವ್ರಿಗೆ ರಜತ್ ಅವರು ಕೆಲವು ವಿಚಾರಗಳನ್ನ ಹೇಳಿ ಅವಮಾನ ಮಾಡೋ ಥರ ಕಾಣಿಸುತ್ತೆ. ಆದರೂ ಕೂಡ ನಮ್ಮ ಚೈತ್ರ ಅವರು ನಾನು ಕಮ್ಮಿ ಇಲ್ಲ ಗುರು, ನಾನು ಕೂಡ ಅವಮಾನ ಮಾಡೋದ್ರಲ್ಲಿ ಬಂಟರ್ರೆ ಅಂತ ನಿಂತೇ ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಮನೆಯವರೆಲ್ಲ ಬಿದ್ದು ನಗೋದಂತೂ ಪಕ್ಕ ಕಣ್ರಿ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಮಿಸ್ ಮಾಡದೆ ಕಮೆಂಟ್ನ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಎಸ್, ಇನ್ನು ಮತ್ತೆ ಚೈತ್ರ ವಿಚಾರಕ್ಕೆ ಬಂದು ಬಿಡೋಣ. ಚೈತ್ರ ಕುಂದಾಪುರ ಅವರು ರಜತ್ ಅವ್ರನ್ನ ಒಟ್ಟಾರೆಯಾಗಿ ಅಪೋಸ್ ಆಗಿ ನಿಲ್ಲಿಸ್ಕೊಂಡ್ಬಿಟ್ಟು ಖಡಕ್ ಆಗಿ ಮಾತಾಡ್ತಲೇ ಇದ್ದಾರೆ. ಸೊ ಚೈತ್ರ ಕುಂದಾಪುರ ಅವರು ಈ ತರ ಮಾತಾಡ್ತಾ ಇರೋದ್ರಿಂದ ರಜತ್ ಅವರು ಕೂಡ ನಾನು ಏನು ಕಮ್ಮಿ ಇಲ್ಲ ಗುರು, ನಾನು ಹೆಂಗ್ ಬೇಕೋ ಹಂಗೆ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ನಿಂತೇ ಬಿಟ್ಟಿದ್ದಾರೆ. ಇವ್ರದ್ದು ಒಂದು ಜಗಳದ TRP ಆದ್ರೆ ನಮ್ಮ ಹನುಮಂತು ಮತ್ತೆ ಧನ್ರಾಜ್ ಅವರ ಕಾಮಿಡಿ TRPನೂ ಕೂಡ ಏನರಲ್ಲೂ ಕಮ್ಮಿ ಇಲ್ಲ. ಇದೇ ಥರ ಸುದ್ದಿ ಅಂತೂ ಡೈಲಿ ಅಪ್ಡೇಟ್ ಮಾಡ್ತಲೇ ಇರ್ತೀವಿ. ಇವತ್ತಿನ ಅಪ್ಡೇಟ್ ಹೇಗಿದೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇವತ್ತು ಬಿಗ್ ಬಾಸ್ ನೋಡಿ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಧನ್ಯವಾದ.